ಲೆನ್ಸ್ ಧರಿಸಿ ಕ್ಷಣಾರ್ಧದಲ್ಲಿ ತನ್ನ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡ ಈ ಬಿಗ್ ಬಾಸ್ನ ಖ್ಯಾತ ನಟಿ. ತನ್ನ ಅಂದ ಹೆಚ್ಚಿಸಲು ಕಾರ್ಯಕ್ರಮವೊಂದಕ್ಕೆ ಕಾಂಟ್ಯಾಕ್ಟ್ ಲೆನ್ಸ್ ಧರಿಸಿ ಆಸ್ಪತ್ರೆ ಸೇರಿದ ನಟಿ ಹಾಗೂ ಹಿಂದಿ ಬಿಗ್ ಬಾಸ್ 14ರ ಖ್ಯಾತಿಯ ಜಾಸ್ಮಿನ್ ಬಾಸಿನ್. ಆಧುನಿಕ ಯುಗದಲ್ಲಿ ಎಷ್ಟೇ ತಂತ್ರಜ್ಞಾನ ಮುಂದುವರೆದರೂ ಒಂದಲ್ಲ ಒಂದು ರೀತಿ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತೆಯೇ ಇದೀಗ ಕಿರುತೆರೆ ನಟಿ ಜಾಸ್ಮಿನ್ ಬಾಸಿನ್ ಈವೆಂಟ್ ಒಂದಕ್ಕೆ ಕಣ್ಣಿಗೆ ಲೆನ್ಸ್ ಧರಿಸಿ ತನ್ನ 2 ಕಣ್ಣುಗಳ ದೃಷ್ಟಿಯನ್ನು ತಾತ್ಕಾಲಿಕವಾಗಿ ಕಳೆದುಕೊಂಡಿದ್ದಾರೆ ಎನ್ನುವ ವರದಿ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ಅಸಲಿಗೆ ಅಲ್ಲಿ ಆಗಿದ್ದೇನು? ಲೆನ್ಸ್ನಿಂದ ಕಣ್ಣಿಗೆ ಇಷ್ಟೆಲ್ಲ ಅಪಾಯ ಇದೆಯಾ? ಈಗ ನಟಿಯ ಕಣ್ಣಿನ ದೃಷ್ಟಿ ಹೇಗಿದೆ? ಸಂಪೂರ್ಣ ಮಾಹಿತಿ ಎಲ್ಲಿದೆ ನೋಡಿ. ಜನಪ್ರಿಯ ನಟಿ, ಹಲವಾರು ಟಿವಿ ಶೋಗಳಲ್ಲಿ ಹಾಗೂ ಹಿಂದಿ ಬಿಗ್ ಬಾಸ್ 14ರ ಖ್ಯಾತಿಯ ಜಾಸ್ಮಿನ್ ಬಾಸಿನ್ ತನ್ನ ನಟನಾ ಪ್ರವೃತ್ತಿಯಿಂದ ಹಲವಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಅವರ ಕಣ್ಣಿನ ಆರೋಗ್ಯದ ಸಮಸ್ಯೆ ಅಭಿಮಾನಿಗಳಿಗೆ ಅಲ್ಲದೆ ಜನಸಾಮಾನ್ಯರಿಗೂ ಕೂಡ ಒಂದು ರೀತಿಯ ಭಯ ತಂದಿಟ್ಟಿದೆ. ಕಾರಣ ಆಕೆ ತನ್ನ ಕಣ್ಣಿಗೆ ಬಳಸಿದ ಲೆನ್ಸ್ನಿಂದ ಕಣ್ಣಿನ ದೃಷ್ಟಿಯನ್ನ ತಾತ್ಕಾಲಿಕವಾಗಿ ಕಳೆದುಕೊಂಡಿದ್ದು. ಹೌದು, ನಟಿ ಜಾಸ್ಮಿನ್ ತನ್ನ 2 ಕಣ್ಣುಗಳಿಗೆ ಬ್ಯಾಂಡೇಜ್ ಹಾಕಿರುವ ಚಿತ್ರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ನಟಿ ನವದೆಹಲಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ತನ್ನ ಕಣ್ಣುಗಳಿಗೆ ಲೆನ್ಸ್ ಅನ್ನು ಧರಿಸಿದ್ದರು. ಇದರಿಂದ ಆಕೆಯ ಕಣ್ಣುಗಳು ನೋಯಲಾರಂಭಿಸಿತು. ತದನಂತರ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ತೆಗೆದ ಬಳಿಕವೂ ನೋವು ಹೆಚ್ಚಾಗಿರುವುದಲ್ಲದೆ ದೃಷ್ಟಿ ಮುಸುಕಾದ ಅನುಭವ ಆಗಿದೆ. ತಕ್ಷಣಕ್ಕೆ ವೈದ್ಯರ ಬಳಿ ಹೋಗಬೇಕೆನ್ನುವಷ್ಟರಲ್ಲೇ ಕಾರ್ಯಕ್ರಮ ಆರಂಭವಾಯಿತು. ಆಕೆ ನೋವನ್ನು ಕೂಡ ಲೆಕ್ಕಿಸದೆ ದೃಷ್ಟಿ ಕಳೆದುಕೊಂಡಿದ್ದರೂ ಕೂಡ ಭಯಪಡದೆ ಸನ್ ಗ್ಲಾಸ್ ಧರಿಸಿ ಸ್ಟೇಜಿನತ್ತ ಧಾವಿಸುತ್ತಾರೆ. ನಟಿ ಸ್ಟೇಜಿನತ್ತ ಧಾವಿಸಿದ ವಿಡಿಯೋ ನೋಡಿದರೆ ನಿಜಕ್ಕೂ ಆಕೆಯ ಧೈರ್ಯ ಮೆಚ್ಚಲೇಬೇಕು. ತನ್ನ 2 ಕಣ್ಣುಗಳ ದೃಷ್ಟಿ ಕಳೆದುಕೊಂಡಿದ್ದರೂ ಕೂಡ ನೋವನ್ನು ಲೆಕ್ಕಿಸದೆ ಸನ್ ಗ್ಲಾಸ್ ಧರಿಸಿ ತಂಡದ ಸಹಾಯದಿಂದ ಸ್ಟೇಜಿನ ಮೇಲೆ ಬಂದು ಪೋಸ್ ಕೊಡುತ್ತಾಳೆ. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ತಡ ಮಾಡದೆ ನಟಿ ಕಣ್ಣಿನ ವೈದ್ಯರ ಬಳಿ ಹೋಗುತ್ತಾಳೆ. ಕೂಡಲೇ ಆಕೆಯನ್ನು ವೈದ್ಯರು ಪರೀಕ್ಷಿಸುತ್ತಾರೆ. ನಂತರ ವೈದ್ಯರು ನಟಿಯ ಕಣ್ಣಿನ ಕಾರ್ನಿಯಲ್ಗೆ ಡ್ಯಾಮೇಜ್ ಆಗಿದೆ ಎನ್ನುವ ವಿಚಾರ ಆಕೆಗೆ ತಿಳಿಸುತ್ತಾರೆ. ತದನಂತರ ಅಲ್ಲಿಂದ ಮುಂಬೈಗೆ ತೆರಳಿದ ನಟಿ ತನ್ನ ಕಣ್ಣಿನ ಚಿಕಿತ್ಸೆಯನ್ನ ಮುಂದುವರೆಸುತ್ತಾರೆ. ನಟಿ ಖುದ್ದಾಗಿ ಈ ವಿಚಾರವನ್ನು ಹಂಚಿಕೊಂಡಿದ್ದು, ಇನ್ನು 4-5 ದಿನಗಳಲ್ಲಿ ಚೇತರಿಸಿಕೊಳ್ಳುತ್ತೇನೆ ಎಂದು ವೈದ್ಯರು ಹೇಳಿದ್ದು, ಅಲ್ಲಿವರೆಗೆ ಕಣ್ಣುಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಸೂಚಿಸಿದ್ದಾರೆ ಎನ್ನಿದ್ದಾರೆ. ಹಾಗಿದ್ರೆ ಈ ಕಾರ್ನಿಯಲ್ ಅಂದ್ರೆ ಏನು? ಕಣ್ಣಿನ ಕಾರ್ನಿಯಲ್ ಹಾಳಾದ್ರೆ ಏನಾಗುತ್ತೆ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಮಾನವನ ದೇಹಕ್ಕೆ ಕಣ್ಣು ಪ್ರಮುಖ ಅಂಗ. ಕಣ್ಣಿನ ದೃಷ್ಟಿ ಕಾಣಲು ಪ್ರಮುಖ ಅಂಗ ಅಂದರೆ ಅದು ಕಾರ್ನಿಯಲ್. ಇದು ಅತ್ಯಂತ ಸೂಕ್ಷ್ಮವಾದ ಅಂಗವಾಗಿದ್ದು ನಮ್ಮ ದೃಷ್ಟಿ ಕೇಂದ್ರೀಕರಿಸಲು ಈ ಕಾರ್ನಿಯಲ್ ಸಹಾಯ ಮಾಡುತ್ತದೆ. ಈ ಕಾರ್ನಿಯಲ್ ಎಷ್ಟು ಸೂಕ್ಷ್ಮ ಅಂದರೆ ಇದಕ್ಕೆ ಹಾನಿಯಾದರೆ ಶಾಶ್ವತವಾಗಿ ತಮ್ಮ ದೃಷ್ಟಿಯನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಕಾಂಟ್ಯಾಕ್ಟ್ ಲೆನ್ಸ್ ಗಳಿಂದ ಉಂಟಾಗುವ ಹಾನಿಯೂ ಸಹ ದೃಷ್ಟಿ ಸಮಸ್ಯೆಗೆ ಕಾರಣವಾಗಲಿದೆ. ಕಣ್ಣಿಗೆ ಲೆನ್ಸ್ ಬಳಸುವ ಮುನ್ನ ಬಹಳಷ್ಟು ಜಾಗೃತಿ ವಹಿಸಿ. ನಿಮ್ಮ ಕಣ್ಣಿಗೆ ಯಾವ ಲೆನ್ಸ್ ಸೂಕ್ತವಾಗಿರುತ್ತದೆ ಆ ಲೆನ್ಸ್ ಗಳನ್ನ ಬಳಸಿ. ಕಣ್ಣಿಗೆ ಲೆನ್ಸ್ ಹಾಕುವಾಗ ನಿಮ್ಮ ಕೈಗಳನ್ನು ಸ್ವಚ್ಛವಾಗಿರಿಸಬೇಕು ಹಾಗೂ ಒಮ್ಮೆಲೆ ಬಳಸಿದ ಲೆನ್ಸ್ ಗಳನ್ನ ಪುನಃ ಬಳಸುವುದನ್ನ ಮಾಡಬೇಡಿ. ಈ ಲೆನ್ಸ್ ಗಳನ್ನ ಬಳಸುವ ಮುನ್ನ ವೈದ್ಯರ ಬಳಿ ಪರೀಕ್ಷಿಸಿ ನಂತರ ಬಳಸುವುದು ಉತ್ತಮ.